back to our YouTube channel, Ruchirutana Vlogs. 1 month ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸಮೃದ್ಧಿ ಥರನೇ ಇನ್ನೊಂದು ಸಂತೃಪ್ತಿ ಮನೆಯದು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ರ್ಯಾಂಡಮ್ ಪಿಕ್ಸ್ ವಿಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ನಿಮ್ಗೆ ಹಾಕ್ತೀನಿ. ಮತ್ತು ಇವಾಗ ನಾವು ಸಮೃದ್ಧಿಯಲ್ಲಿದ್ದೀವಿ. ಮಳೆ ತುಂಬ ಜೋರು. ಮಳೆ ನಿಂತಾದ್ಮೇಲೆ ವಿ ಆರ್ ಪ್ಲಾನಿಂಗ್ ಟು ಗೋ ದೇರ್. ಏನೇನೆಲ್ಲ ಇದೆ ಇದನ್ನೇ ತಾನೇ ಮೆಹಂದಿ ಹಾಕ್ಕೊಂಡೆ ಮಾವಿನ ಹಾಕಿದ್ರು. ನಮ್ಮ ಸಮೃದ್ಧಿ ಹಿಲ್ ಸ್ಟೇಷನ್ ಫೀಲ್ ಕೊಡ್ತಾಯಿತ್ತು. ಹಿಲ್ ಸ್ಟೇಷನ್ ಹೋಗೋದೇ ಬೇಡ, ಜೋರು ಮಳೆ ಇದ್ದಿದ್ದರಿಂದ. ಹಾಗೆ ಮಂಜಮ್ಮ ಚಪಾತಿ ಗೊಜ್ಜು ಮಾಡಿದ್ರು, ಕಾಳಿನ ಗೊಜ್ಜು ಸಖತ್ತಾಗಿತ್ತು. ಅತ್ತೆ ಅಕ್ಕಂದಿರು ಅಜ್ಜಿದಿರೆಲ್ಲರೂ ಬಂದಿದ್ದರು. ನಾವು ಸಮೃದ್ಧಿ ಮನೆ ಗೃಹಪ್ರವೇಶ ಪಿಕ್ಸ್ ನೋಡ್ಕೊಂಡು ಕುತ್ಕೊಂಡಿದ್ವಿ. ಟೇಕ್ ಅ ಬ್ಲೆಸ್ಸಿಂಗ್ಸ್. ಮಂಜಮ್ಮ ನಗಿನಮ್ಮ ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಪುಟ್ಟು ನಿಖಿತಕ್ಕಾಗೆ ಬನಾನಾ ಫೇಸ್ ಪ್ಯಾಕ್ ಹಚ್ತಾ ಇದೆ. ಮೊದಲು ಅದು ನಾನಾಗಂತ ರೆಡಿ ಮಾಡಿದ್ದು. ನಾನಾ ಬೇಡ, ನಾನು ಹೊಸ ಮನೆ ಹತ್ರ ಹೋಗಬೇಕು, ಡಸ್ಟ್ ಕುತ್ಕೊಳ್ಳುತ್ತೆ ಅಂತ ನಿಖಿತಕ್ಕಾಗೆ ಫೋರ್ಸ್ಫುಲಿ ಹಚ್ತಾ ಇದೆ. ನಾವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲ ಒಟ್ಟಿಗೆ ಮಲ್ಕೊಳ್ಳೋಕ್ಕೆ. ಚಳಿ ಇತ್ತಲ್ಲ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಮಲ್ಕೊಳ್ತಾ ಇದ್ದೀವಿ. ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು 1 ಗಂಟೆವರೆಗೂ ಕುತ್ಕೊಂಡಿದ್ವಿ. ನಾವೆಲ್ಲ ಫುಲ್ಲು ಮಜಾ ಇತ್ತು. ಅಕ್ಕಂದಿರೆಲ್ಲ ಮೆಹಂದಿ ಹಾಕೋತಾಯಿದ್ರು. ಇಟ್ಸ್ ಮಾರ್ನಿಂಗ್. ಹೂವು ಎಲ್ಲ ತೊಗೊಬಂದಿದ್ರು. ನಾವು ಸ್ನಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಾಯಿದ್ವಿ. ಬಟ್ಟೆ ಎಲ್ಲ ತೊಗೊಂಡು ಆವಾಗ ತಾನೇ ಅಪ್ಪವರು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ಇಟ್ಟಿದ್ದಾರೆ. ಸೊ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್. ಫ್ರೆಶ್ ಅಪ್ ಆದಮೇಲೆ ಲೇಕು ನನಗೆ ನೀಲ್ ಪಾಲಿಶ್ ಹಚ್ತಾ ಇತ್ತು. ನಾನು ಲೇಕುಗೆ ಹಚ್ತಾ ಇದ್ದೆ. ಈಕ್ವಲಾಗಿ ಇಬ್ಬರು ಹೆಲ್ಪ್ ಮಾಡಿಕೊಂಡು ನೀಲ್ ಪಾಲಿಶ್ ಹಚ್ಕೋತಾ ಇದ್ವಿ. ಆಮೇಲೆ ಮಾನು ಕಿಚನ್ ಕ್ಲೀನ್ ಮಾಡ್ತಾಯಿತ್ತು. ಕವಿತಮ್ಮ ರೆಸ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಡ್ಯಾಡಿ ಬಂದಿದ್ದರು, ಕಾಫಿ ಕುಡಿತಾ ಇದ್ದಾರೆ. ಅಜ್ಜಿ ವೆದರ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ಫುಲ್ ಚಳಿ ಇತ್ತಲ್ಲಿ. ಮಂಜಮ್ಮ ರೆಡಿ ಆಗೋದಕ್ಕೆ ತಲೆ ಬಾಚ್ಕೋತಾ ಇದ್ರು. ಅತ್ತೆ ನಗಿನಮ್ಮ ಎಲ್ಲರೂ ಕ್ಲೀನ್ ಮಾಡಿಬಿಟ್ಟು ಬಂದು ಸ್ನಾನಕ್ಕಂತ ರೆಡಿ ಆಗ್ತಾಯಿದ್ರು. ನಾವಿಲ್ಲಿ ಮೇಲ್ಗಡೆ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇಲ್ಲಿ ಸನ್ಸೆಟ್ ಆಗ್ತಾಯಿತ್ತು. ಸನ್ಸೆಟ್ ಕೆಳಗೆ ನಮ್ಮ ಸಂತೃಪ್ತಿ ಕಾಣಿಸ್ತಾ ಇತ್ತು. ನನಗೆ ನೇಚರು ಎಲ್ಲ ಚೆನ್ನಾಗಿತ್ತು. ಸನ್ಸೆಟ್ಟೆಲ್ಲ ನೋಡೋದಕ್ಕೆ ನಾವೆಲ್ಲ ಎಂಜಾಯ್ ಮಾಡಿ ನೋಡಿ ಸಂತೃಪ್ತಿ ಕಾಣ್ತಿದೆ. ಹಾಗೆ ಇದು ನಮ್ಮ ಗ್ರೂಪ್ ಪಿಕ್. ಇನ್ನು ರೆಡಿ ಆಗಿರಲಿಲ್ಲ, ನಾವು ಆವಾಗ ರೀಲ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಅವ್ರವ್ರ ಇಂಡಿವಿಜುವಲ್ ಕೆಲಸ ಮಾಡ್ಕೋತಾಯಿದ್ರು. ಇದು ಮಾರ್ನಿಂಗ್. ನಾವೆಲ್ಲ ಆಟ ಆಡ್ತಾಯಿದ್ವಿ. ಲಿಖಿತಕ್ಕ ರೀಲ್ಸ್ ಮಾಡ್ತಾಯಿದ್ದೆ. ನಾನು ಕಳ್ಳ ಪೊಲೀಸ್ ಅವರೆಲ್ಲ ಆ ಥರ ಆಟ ಆಡ್ತಾಯಿದ್ವಿ. ಇದು ಡ್ಯಾನ್ಸ್ ಪ್ರಾಕ್ಟೀಸ್. ಇಟ್ಸ್ ಮೈ ಔಟ್ಫಿಟ್. ನಾವು ಕನಸಿಗೆ ಹೋಗ್ತಾ ಇದ್ವಿ. ನಾನು, ಸಿದ್ದು ಅಣ್ಣ, ಮಾನು. ನಾವು ಹೋಗೋ ಅಷ್ಟರಲ್ಲಿ ತೋರಣ ಎಲ್ಲ ರೆಡಿ ಆಗಿತ್ತು. ಕೆಳಗೆ ಚಪ್ರ ಹಾಕ್ತಾಯಿದ್ರು. ಮಂಜಮ್ಮ ಕವಿತಮ್ಮ ಪೂಜಾರಿಗೆ ಏನೇನು ಬೇಕೋ ರೆಡಿ ಮಾಡೋದಕ್ಕೆ ಒಂಚೂರು ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಕೇಳಿದ್ನ ಎತ್ಕೊಡ್ತಾ. ಓಂ ದೀಪಂ ಜ್ಯೋತಿ ಪರಬ್ರಹ್ಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೇಶವಿಲ್ಲ ಬೆಂಕಿಗೆ, ಭೇದವಿಲ್ಲ ಬೆಳಗಿಗೆ, ಏರುತ್ತಿರೆ. ನನಗೆ ಗೊತ್ತಿರುವಂಥ ಚಿಕ್ಕ ಹಾಡಿದು. ಇದು ನಮ್ಮ ದೇವ್ರ ಮನೆ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ರೇಣುಕಾ ಯಲ್ಲಮ್ಮ ತಾಯಿ. ಮತ್ತು ರಾಜರಾಜೇಶ್ವರಿ ದೇವಿದು ಒಂದು ಚಿಕ್ಕ ವಿಗ್ರಹ ಇಟ್ಟಿದ್ದೀವಿ.
ಅಲ್ಲಿ ಪೂಜಾರಿ ಗಂಗೆ ಪೂಜೆಗಂತ ರೆಡಿ ಮಾಡ್ಕೋತಿದ್ದಾರೆ. ಕೆಳಗೆ ಏನು ಅರೇಂಜ್ಮೆಂಟ್ಸ್ ಆಗಿದೆ ಅಂತ ನೋಡ್ಕೊಬರಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮಾಮ ಬಂದಿದ್ರು. ಎಲ್ಲನೂ ಮಾತಾಡ್ಸ್ಕೊಂಡು ಬಂದಾದ್ಮೇಲೆ ಅವ್ರನ್ನೂ ಮಾತಾಡಿಸ್ತಿದ್ವಿ. ನೋಡಿ ಓನರ್ ಕೆಳಗೆ ಚಪ್ರ ಹಾಕ್ತಾಯಿದ್ರು, ಹೇಗೆ ಹಾಕ್ತಿದ್ದಾರೆ ಅಂತ ನೋಡಕ್ಕೆ ಹೋಗಿದ್ದೆ. ಹಾಗೆ ನಾನ ಸಹ ಬಂದಿದ್ರು, ಬ್ಯಾಂಡಲ್ಸ್ ಚೇರ್ ಎಲ್ಲ ಬಂದಿತ್ತು. ಸೊ ನೋಡಿ ಚಪ್ರ. ಈಗ ಅರ್ಶಿನ ಅನ್ನ ಮಾಡಕ್ಕೆ ಸಮೃದ್ಧಿಗೆ ಹೋಗ್ತಾ ಇದ್ದಾರೆ. ಹೋಗ್ತೀರಾ ಬರ್ತೀರಾ, ಬರ್ತೀರಾ ಹೋಗ್ತೀರಾ? ಹಾಯ್ ಫ್ರೆಂಡ್ಸ್. ಲೇಟಾಗಿ ಹಾಯ್ ಫ್ರೆಂಡ್ಸಾ. ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಯಾಕಂದರೆ ಜಾಸ್ತಿ ವಾಯ್ಸ್ ಓವರ್ ಇರಬಾರ್ದು ಅಂದ್ಬಿಟ್ಟು, ಅದಕ್ಕೆ ಒರಿಜಿನಲ್ ವಾಯ್ಸ್ ಇದೆ. ಯಾಕೆ ನಾನು ವಾಯ್ಸ್ ಓವರ್ ಕೊಡಲಿಲ್ಲ, ಅಲ್ಲಲ್ಲಿ ಕೊಟ್ಟಿದ್ದೀನಿ ಅಂದರೆ ಆ ಜಗಮಗ ಹೊಸ ಮನೆ ಕಳೆ ಅದಿರಬೇಕಂತ ಕೊಡಲಿಲ್ಲ. ಈಗ ನಡೀತಿರೋದು ಗಂಗೆ ಪೂಜೆ. ನಂದು ಮಾಡಿಕೊಂಡು ಸಮೃದ್ಧಿಯಿಂದ ಬಂದಿದ್ದಾರೆ. ನಮಸ್ಕಾರ. ಇವಾಗ ಹೋಮ ಸ್ಟಾರ್ಟ್ ಆಯಿತು. ನಾವು ರ್ಯಾಂಡಮ್ ವಿಡಿಯೋ ತಗೊಂಡ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಫೋಟೋಜೆನಿಕ್, ಯಾಕಂದರೆ ನಾವು ಒಂದು ಮೂಮೆಂಟ್ನ ವಿಡಿಯೋ ಮಾಡಿಕೊಂಡು ಒಂದು ಫೋಟೋ ಎತ್ಕೊಂಡು ಇವಾಗ ನಾವು ಫೋಟೋಸ್ ವೀಡಿಯೋಸ್ ನೋಡೋದನ್ನು ನಮ್ಗೆ ಅವಾಗ ಅವತ್ತು ನಾವು ಹ್ಯಾಂಗ್ ಮಾಡಿದ್ವಲ್ಲ ಅಂತ ನಮಗೊಂದು ಆ ಥರ ಅದಕ್ಕಾಗಿ ಫೋಟೋಸ್ ಇಟ್ಕೋತಾ ಇರ್ತೀವಿ, ವೀಡಿಯೋಸ್ ಜಾಸ್ತಿ ಎಂಜಾಯ್ ಲಾಟ್. ನಮ್ಮ ಫ್ಯಾಮಿಲಿಗಳೆಲ್ಲ ಆದಾಗ ನಾವಂತೂ ಸಖತ್ ಎಂಜಾಯ್ ಮಾಡ್ತೀವಿ. ಇಲ್ಲಿ ಕಿಕ್ಕಿ ನನಗೆ ಫೀಲ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಅಪ್ಪದು ಮನದು ಫೋಟೋಸ್. ಆ್ಯಂಡ್ ಇದು ಹೋಮ ಎಲ್ಲ ಆದಮೇಲೆ ಈ ಥರ ಒಂದು ಪೂಜೆ